ನಮಸ್ಕಾರ ಎಲ್ರಿಗೂ. ನೀವೇನಾದ್ರು ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ, ಅದು ಬೆಂಗಳೂರಿಂದ, ಅದು ಬಜೆಟ್ ಫ್ರೆಂಡ್ಲಿ ಆಗಿ. ನಾನು ಈ ಗೋವಾ ವ್ಲಾಗ್ ಸೀರೀಸ್ನಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಗೋವಾಗೆ ಹೋಗೋಣ ಅಂತ ಏನು ಡಿಸೈಡ್ ಆಗ್ತೀವಿ, ಬಟ್ ಯಾವ್ದ್ರಲ್ಲಿ ಹೋಗೋದು, ಟ್ರೈನಾ, ಬಸ್ಸಾ ಅಥವಾ ಫ್ಲೈಟಾ? ನಾವಿಲ್ಲಿ ಚೂಸ್ ಮಾಡ್ಕೊಂಡಿರೋದು ಟ್ರೈನು, ಬಿಕಾಸ್ ಇದಕ್ಕಿಂತ ಅಫೋರ್ಡಬಲ್ ಗೋವಾಗೆ ನಿಮ್ಗೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲೂ ಸಿಗಲ್ಲ. ಬೆಂಗಳೂರಿಂದ ಗೋವಾಗೆ ಹೊರಡೋಕ್ಕೆ ಒಂದೇ ಟ್ರೈನ್ ಇರೋದು, ಅದು ವಾಸ್ಕೋ ಎಕ್ಸ್ಪ್ರೆಸ್ ಅಂತ. ಅದು ಯಶವಂತಪುರ ಜಂಕ್ಷನಿಂದ ಮಾತ್ರ ಹೊರಡುತ್ತೆ. ಈ ಟ್ರೈನ್ ಹೊರಡೋದೆ ಮಧ್ಯಾಹ್ನ 3 ಗಂಟೆ ಅಥವಾ 3 ಕಾಲ್ಗೆ ಈ ಟ್ರೈನ್ ಹೊರಡೋದು. ಬೆಂಗಳೂರಿಂದ ಗೋವಾ ರೀಚ್ ಆಗೋಕ್ಕೆ ಸುಮಾರು 14 ಅವರ್ ಬೇಕಾಗುತ್ತೆ. ಸೊ ಬೆಂಗಳೂರಿಂದ ಮಧ್ಯಾಹ್ನ 3 ಗಂಟೆಗೆ ಟ್ರೈನ್ ಹತ್ತಿದ್ದೀರಾ ಅಂದರೆ ನೀವು ಗೋವಾ ರೀಚ್ ಆಗೋದು ಬೆಳಗಿನ ಜಾವ 3 ಗಂಟೆ ಅಥವಾ 5 ಗಂಟೆ. ಇಟ್ ಡಿಪೆಂಡ್ಸ್ ನೀವು ಯಾವ ಸ್ಟೇಷನ್ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ. ಸ್ಟೇಷನ್ ಬಂದು ಎರಡಿದೆ, ಒಂದು ಮಡ್ಗಾಂವ್ ಮತ್ತು ಒಂದು ವಾಸ್ಕೋಡಗಾಮ ಅಂತ. ಮಡ್ಗಾಂವ್ ಸ್ಟೇಷನ್ ಸೆಲೆಕ್ಟ್ ಮಾಡಿದರೆ ಬೆಳಗಿನ ಜಾವ 3 ಗಂಟೆ ಅಷ್ಟೊತ್ತಲ್ಲೇ ರೀಚ್ ಆಗ್ತೀರಾ. ಅದೇ ವಾಸ್ಕೋಡಗಾಮ ಅಂದರೆ ಬೆಳಗಿನ ಜಾವ 5 ಗಂಟೆಗೆ ರೀಚ್ ಆಗ್ತೀರಾ. ಎರಡು ಬರೋದು ಸೌತ್ ಗೋವಾಲೆ. ಬೆಂಗಳೂರಿಂದ ನಾರ್ತ್ ಗೋವಾಗೆ ಡೈರೆಕ್ಟ್ ಟ್ರೈನ್ಸ್ ಇಲ್ಲ. ಬಟ್ ನೀವೇನಾದ್ರು ಫಸ್ಟ್ ನಾರ್ತ್ ಗೋವಾ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನೀವು ವಾಸ್ಕೋಡಗಾಮ ಸ್ಟೇಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದು ಸ್ವಲ್ಪ ನಿಯರ್ ಬೈ ಆಗುತ್ತೆ ನಾರ್ತ್ ಗೋವಾಗೆ. ನಾವು ಚೂಸ್ ಮಾಡ್ಕೊಂಡಿದ್ದ ಸ್ಟೇಷನು ವಾಸ್ಕೋಡಗಾಮ. ಇಲ್ಲಿ ನೋಡ್ತಿರ್ಬೋದು 5 ಗಂಟೆ ಬದಲು 20 ನಿಮಿಷ ಬೇಗನೆ ರೀಚ್ ಆಗಿದ್ದೀವಿ ವಾಸ್ಕೋಡಗಾಮಗೆ. ನಾವು ಬಂದಿದ್ದು ಸೆಪ್ಟೆಂಬರ್ ಎಂಡ್ ಟೈಮಲ್ಲಿ, ಆಲ್ಮೋಸ್ಟ್ ಮಳೆ ಎಂಡ್ ಆಗೋ ಟೈಮ್ ಇದು. ಇದನ್ನ ಆಫ್ ಸೀಸನ್ ಅಂತಾರೆ ಗೋವಾಲಿ. ಸೊ ರೆಂಟಲ್ ವೆಹಿಕಲ್ಸ್ ಎಲ್ಲ ನಿಮಗೆ ತುಂಬಾನೇ ಕಮ್ಮಿ ಸಿಗುತ್ತೆ ಈ ಟೈಮಲ್ಲಿ. ನೀವು ಬೆಳಗಿನ ಜಾವ 5 ಗಂಟೆಗೆ ರೀಚ್ ಆದ್ರೂ ಇಲ್ಲಿ ರೆಂಟಲ್ಸ್ ಗಾಡಿಗಳೆಲ್ಲ ಈಸಿಯಾಗಿ ಅವೈಲಬಲ್ ಇರುತ್ತೆ. ನಾನು ಬುಕ್ ಮಾಡಿದ್ದು ಪ್ರಿನ್ಸ್ ರೆಂಟಲ್ಸ್ ಅವ್ರ ಹತ್ರ. ಇಲ್ಲಿ ಬೈಕು ಮತ್ತೆ ಕಾರ್ ಎರಡು ರೆಂಟ್ ಆಗಿ ಕೊಡ್ತಾರೆ. ಇದು ಜಸ್ಟ್ ರೈಲ್ವೆ ಸ್ಟೇಷನ್ ಇಂದ 1 ಮಿನಿಟ್ ವಾಕ್ ಅಷ್ಟೇ. ನಾವು ಚೂಸ್ ಮಾಡಿದ್ದು 2 ವೀಲರ್ ಆಗಿರೋದ್ರಿಂದ ಅವ್ರು ಕೊಟ್ಟಿದ್ದು ನಮಗೆ ಆಕ್ಟಿವಾ 6G. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು. 6 ದಿನ ಯೂಸ್ ಮಾಡಿದೀವಿ ಗಾಡಿನ. ನಾರ್ತ್ ಸೌತ್ ಎರಡು ಗೋವಾನು ಸುತ್ತಿದೀವಿ ಈ ಗಾಡಿಲಿ. ಈ ರೆಂಟಲ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫೋ ಏನಾದ್ರು ಬೇಕು ಅಂದ್ರೆ ನನಗೆ DM ಮಾಡ್ಬೋದು ನೀವು. ಇಲ್ಲಿಗೆ ಪಾರ್ಟ್ 1 ಸೀರೀಸ್ ಮುಕ್ತಾಯ ಆಗುತ್ತೆ. ಇನ್ ಬರೋ ಅಪ್ಕಮಿಂಗ್ ಸೀರೀಸ್ ಅಲ್ಲಿ ಗೋವಾಲ್ ಏನೇನ್ ನೋಡ್ಬೇಕು, ನಾರ್ತ್ ಗೋವಾಲ್ ಏನ್ ಕವರ್ ಮಾಡ್ಬೇಕು, ಸೌತ್ ಗೋವಾಲ್ ಏನ್ ಕವರ್ ಮಾಡ್ಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದ್ ಮಾಡ್ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.